ಹೇ ಫ್ರೆಂಡ್ಸ್, ಇವತ್ತು ಒಂದು ಸೂಪರ್ ಟೇಸ್ಟಿ ರೆಸಿಪಿ ಚಿಕನ್ ಯಾಕ್ನಿ ಪುಲಾವ್ ಈಸಿಯಾಗಿ ಮಾಡೋಣ ಬನ್ನಿ. ಬೇಕಾಗಿರುವ ಸಾಮಗ್ರಿಗಳು: ತೆಳುವಾಗಿ ಕತ್ತರಿಸಿದ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ಅಗತ್ಯವಿದ್ದರೆ ಆಲೂಗಡ್ಡೆ ತುಂಡುಗಳು, ಮಸಾಲ, ಲವಂಗ, ಏಲಕ್ಕಿ, ದಾಲ್ಚಿನ್ನಿ, ತೇಜಪಾತ್ರೆ, ಜೀರಿಗೆ. ಒಂದು ಪಾತ್ರೆಯಲ್ಲಿ ಮೊಸರು ಹಾಕಿ ಅದಕ್ಕೆ ಸ್ವಲ್ಪ ನೀರು ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿ ಇಡಿ. ಈಗ ಸ್ಟವ್ ಮೇಲೆ ಕುಕ್ಕರ್ ಇಟ್ಟು ಸ್ವಲ್ಪ ತುಪ್ಪ ಬಿಸಿ ಮಾಡೋಣ. ಅದಕ್ಕೆ ಎಲ್ಲ ಗರಂ ಮಸಾಲ, ಲವಂಗ, ಏಲಕ್ಕಿ, ದಾಲ್ಚಿನ್ನಿ, ಬೆರಿನೆಲೆ ಹಾಕಿ ಸುಗಂಧ ವಾಸನೆ ಬರುವವರೆಗೂ ಬಾಡಿಸೋಣ. ಅದಕ್ಕೆ ಕತ್ತರಿಸಿದ ಈರುಳ್ಳಿ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ಸ್ವಲ್ಪ ಬಾಡಿಸೋಣ. ಈರುಳ್ಳಿ ಸ್ವಲ್ಪ ಬಣ್ಣ ಬದಲಾಯಿಸಿದ ಮೇಲೆ ಅದಕ್ಕೆ ಹಸಿಮೆಣಸು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸಿ ಚೆನ್ನಾಗಿ ಫ್ರೈ ಮಾಡೋಣ. ನಂತರ ಸ್ವಲ್ಪ ಉಪ್ಪು ಹಾಕಿ ಮಿಶ್ರಣ ಮಾಡಿ ಹದಾಗಿ ಬಾಡಿಸೋ ತನಕ ಸುಗಂಧ ವಾಸನೆ ಬರುವಂತೆ ಮಾಡೋಣ. ಈಗ ಅದಕ್ಕೆ ಚಿಕನ್ ತುಂಡುಗಳನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ 2-3 ನಿಮಿಷ ಫ್ರೈ ಮಾಡೋಣ. ಹೀಗೆ ಮಸಾಲೆಗಳು ಚಿಕನ್ನೊಂದಿಗೆ ಚೆನ್ನಾಗಿ ಮಿಶ್ರಣವಾಗುತ್ತದೆ. ಈಗ ಗರಂ ಮಸಾಲ ಪುಡಿ ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿ ನಂತರ ಕುಕ್ಕರ್ ಮುಚ್ಚಿ 2 ವಿಸಿಲ್ ಬರುವವರೆಗೂ ಬೇಯಿಸೋಣ. ಆಗ ಚಿಕನ್ ಸಾಫ್ಟ್ ಆಗಿ ಎಲ್ಲ ರುಚಿಗಳು ಒಳಗೆ ಸೇರಿ ಚೆನ್ನಾಗಿ ಬೇಯಿಸಿದ ಸ್ಥಿತಿಯಲ್ಲಿ ಸಿದ್ಧವಾಗಿರುತ್ತದೆ. ಈಗ ಕುಕ್ಕರ್ ತೆರೆದು ಅದಕ್ಕೆ ಅಕ್ಕಿ ಸೇರಿಸಿ ಮೊದಲು ತಯಾರಿಸಿದ ಮೊಸರು ನೀರು ಮಿಶ್ರಣ ಕೂಡ ಹಾಕಿ ಚೆನ್ನಾಗಿ ಕಲಸಿ ಅಕ್ಕಿ ಮತ್ತು ಮಸಾಲೆಗಳು ಸರಿಯಾಗಿ ಮಿಶ್ರಣವಾಗುವಂತೆ ನೋಡೋಣ. ಮತ್ತೆ ಕುಕ್ಕರ್ ಮುಚ್ಚಿ 1 ಅಥವಾ 2 ವಿಸಿಲ್ ಬರುವವರೆಗೆ ಬೇಯಿಸೋಣ. ಆಗಾಯಿತು ಸುವಾಸನೆಯುಳ್ಳ ರುಚಿಯಾದ ಚಿಕನ್ ಯಾಕ್ನಿ ಪುಲಾವ್ ಸರ್ವ್ ಮಾಡಲು ಸಿದ್ಧ. ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಚ್ಚಿ ಅಲಂಕರಿಸಿ ಬಿಸಿ ಬಿಸಿ ಸರ್ವ್ ಮಾಡಿ. ವಿಡಿಯೋ ಇಷ್ಟ ಆಯ್ತಾ? ಹಾಗಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.